ಮೆರಿಟ್ ಈಸ್ ಮೈ ಫುಟ್ ಅಂತ ಮಾತಾಡ್ತಾರೆ. ಇವರು ಬಾಬಾ ಸಾಹೇಬ್ ಹೇಳಂತವ್ರು ಇವ್ರು ಯಾರೋ ಒಂದು 300-400 ವರ್ಷಗಳಿಂದ ಇದ್ದಂತ ಅವಿದ್ಯಾವಂತ ಫ್ಯೂಡಲ್ಗಳ ತರ ಯೋಚನೆ ಮಾಡುವಂತ ಒಂದು ಆಲೋಚನೆಗಳು ಇವ್ರಿಗೆ ಹೆಂಗ್ ಬಂತು? ಬಾಬಾ ಸಾಹೇಬ್ ಹೆಸರು ಹೇಳುವಂತವ್ರಿಗೆ ಹೆಸರು ಹೇಳುವಂತ ನೈತಿಕ ಹಕ್ಕು ನಮಗಿಲ್ಲ ಅಂತ ಅನ್ಕೊಂಡು ಇನ್ಮೇಲಾದ್ರೂ ಅವರು ಆ ಹೆಸರು ಹೇಳೋದನ್ನ ನಿಲ್ಲಿಸಬೇಕು ಅಂತ ನನ್ನ ಆಗ್ರಹ. ಎದೆ ಒಳಗಡೆ ಎಲ್ಲಿ ನಿಮಗೆ ಹಂಚಿ ಉಣ್ಣುವ ಅಥವಾ ಒಟ್ಟಿಗೆ ಸಹಬಾಳ್ವೆ ಅಥವಾ ಸಮಪಾಲು ಅಥವಾ ಶೋಷಿತರನ್ನ ಮುನ್ನೆಲೆಗೆ ತರುವಂತದ್ದು ಏನು ಬಾಬಾ ಸಾಹೇಬ್ ಕನಸಿತ್ತು, ಬುದ್ಧ ಗುರುವಿನ ಕಾರಣ್ಯದ ಆ ಬೆಳಕಿತ್ತು, ಅದು ನಿಮ್ ಒಳಗಡೆ ಮೈಗೂಡೋವರೆಗೂ ನಿಮ್ ಪ್ರಜ್ಞೆ ಇಳಿಯೋವರೆಗೂ ನೀವು ಆ ಹೆಸರನ್ನ ಹೇಳಿಕೊಡೋದು, ಆ ಹೆಸರು ಹೇಳ್ಕೊಂಡು ನೀವೇನು ಮಾಡ್ಕೊಡೋದು, ನೀವು ಒಂದು ಚರ್ಚೆನೂ ಮಾಡ್ಕೊಡೋದು, ಒಂದು ಹೋರಾಟನೂ ಮಾಡ್ಕೊಡೋದು, ಇದು ನಮ್ಮ ಆಗ್ರಹ. ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಅವರೇ ಹೇಳಿದ್ರು. ತುಂಬಾ ಇಂಟೆಲೆಕ್ಚುಯಲ್ಸ್ ಬರ್ಕೊಂಡಿದ್ದಾರೆ. ಯಾರೇ ಅಣ್ಣ ತಮ್ಮಗಳ ಸಹೋದರ ಆಗಿದ್ದು ಇದೆ, ನಮಗೂ ಅವರು ಬಾಲರಾಯಣ ಸಂಬಂಧ ಇಲ್ಲ ಅಂತ. ಇದೊಂದು ಬಹುಶಃ ಇದೊಂದು ಸ್ಯಾಡಿಸಮ್ ಅಂತ ಅನ್ನೋದ್ ಬಿಟ್ರೆ, ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಅನ್ನೋ ಆಲೋಚನೆ ಅನ್ನೋದು ಬಿಟ್ರೆ, ಇದು ಬಾಬಾ ಸಾಹೇಬ್ರು ಎಡೆಯಲ್ಲಿದೆ, ನಮ್ಮ ಎಡೆಯಲ್ಲಿದ್ದಾರೆ, ನಮ್ಮ ರಕ್ತ ಇದು ಈ ತರ ಕೈ ಮಾಡ್ಕೊಳ್ಳೋ ಆಲೋಚನೆ ಮಾಡೋಂಥದ್ದಲ್ಲ. ಇದು ಇದು ಅಪ್ಪಡೆ ಸ್ಯಾಡಿಸ್ಟ್ಗಳು ಯೋಚನೆ ಮಾಡೋಂಥದ್ದು. ಇದು ಎಲ್ಲಿ ಆಯ್ಕಟ್ಟಿನಲ್ಲಿ ಈಗೆಲ್ಲ ನೀವು ಆಲಯ 90% 80% ನೀವು ಕಬ್ಜಾ ಮಾಡ್ಕೊಂಡ್ಮೇಲೂ ಕೂಡ, ಅಥವಾ ನಿಮ್ಗೆಲ್ಲ ಅವಕಾಶಗಳಾದ್ಮೇಲೂ ಕೂಡ ಅಲ್ಲಿಂದೇನೋ 1-2% ಈ ತಲೆಮಾರಿಗೆ ಸಿಗುತ್ತೆ ಅಂತಂದ್ರೆ ಅದಕ್ಕೂ ಮಣ್ಣಾಗ್ತೀರಿ, ಆ ಒಂದು ಅನ್ನದ ಕಟ್ಟೆಗೂ ಮಣ್ಣಾಗ್ತೀರಿ, ಕಲ್ಲಾಗ್ತೀರಿ ಅಂತಂದ್ರೆ ಇದು ಯಾವ ವಿಕೃತಿ? ಇದು ಪ್ರತ್ಯೇಕ ಮೀಸಲಾತಿ ಯಾರು ಕೇಳಿಲ್ಲ ನಾವು. ಉಪವರ್ಗೀಕರಣ, ಸಬ್ ಕ್ಲಾಸಿಫಿಕೇಶನ್ ಆಸ್ ಪರ್ ಏನೋ ಯಾರು ಹಿಂದಿದ್ದಾರೆ, ಯಾರಿಗೆ ಅವಕಾಶ ವಂಚಿತರಾಗಿದೆ ಅಥವಾ ಈ ವ್ಯವಸ್ಥೆ ಯಾರನ್ನ ವಂಚಿಸಿದೆ ಅವ್ರನ್ನ ಮತ್ತೆ ಮುಖ್ಯವಾಹಿನಿಗೆ ತರೋದಕ್ಕೆ ಆದ್ಯತೆ ಮೇರೆಗೆ ಅವಕಾಶಗಳನ್ನ ಕೊಡಬೇಕಾಗ್ತದೆ. ಮೈಸೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಸಹೋದರರು ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಮೈಸೂರು ಯೂನಿವರ್ಸಿಟಿನಲ್ಲಿ ವಲಯ ಸಮುದಾಯಕ್ಕೆ 48 ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಗಳು ಸಿಕ್ಕಿದಾವೆ. ಮಾದಿಗರಿಗೆ 3 ಸಿಕ್ಕಿದೆ. ಕೊಲಂಬೋ ಕಮ್ಯುನಿಟಿ ಪೈಕಿ 1 ಪೋಸ್ಟ್ ಸಿಕ್ಕಿದೆ. ಈ ವಿಚಾರವನ್ನ ಅಲ್ಲೊಂದಷ್ಟು ಚರ್ಚೆಗೆ ಒಳಪಡಿಸಿದಾಗ ಅವ್ರು ಮಾತಾಡಿದ್ದಾರೆ, ಹೌದು ನಾವು ಮೆರಿಟ್ ಮೇಲೆ ಬಂದಿರುವಂತದ್ದು, ನಾವು ಕಷ್ಟ ಬಿದ್ದು ಓದಿದ್ವಿ, ಹಂಗಾಗಿ ನಮಗೆ 48 ಪೋಸ್ಟ್ ಸಿಕ್ಕಿದೆ ಮೈಸೂರಿನಲ್ಲಿ. ನೀವು ಕಷ್ಟ ಬಿದ್ದು ಓದಿ, ನೀವ್ಯಾಕೆ ಕಷ್ಟ ಬಿದ್ದು ಓದದೆ 3 ಪೋಸ್ಟ್ ತಗೊಂಡು ನಮ್ಮ ಮೇಲೆ ಗುಬೆ ಕೂರಿಸ್ತಿದ್ದೀರಿ ಅನ್ನುವಂತಹ ಮಾತನಾಡಿ ಮೆರಿಟ್ ಅನ್ನ ಮಧ್ಯದಲ್ಲಿ ತಂದಿದ್ದಾರೆ. ನಾನೀಗ ಹೇಳ್ತೀನಿ, ಬ್ರಾಹ್ಮಣ ಸಮುದಾಯದವರು, ಒಕ್ಕಲಿಗರು, ಲಿಂಗಾಯತರು ಅಥವಾ ಇನ್ನುಳಿದಂತ ಬೇರೆ ಬೇರೆ ಹಿಂದುಳಿದ ವರ್ಗದವರು ಅಥವಾ ಮೇಲ್ಜಾತಿಯ ಜನ ಮೆರಿಟ್ ಆಧರಿಸವಾಗಿ ಉದ್ಯೋಗಗಳನ್ನ ಕೊಡಬೇಕು. ಜಾತಿ ಆಧರಿಸಿ ಉದ್ಯೋಗಗಳನ್ನ ಕೊಟ್ರೆ ಪ್ರತಿಭಾ ಪಲಾಯನ ಆಗ್ತದೆ ಅಂತ ಮಾತಾಡ್ತಿದ್ರಲ್ಲ, ಆಗೆಲ್ಲ ನೀವು ಮಾತಾಡ್ತಿದ್ದೇನು ಅಂದ್ರೆ ಮೆರಿಟ್ ಈಸ್ ಮೈ ಫುಟ್ ಅಂತ ಮಾತಾಡ್ತಿದ್ರಿ. ಯಾಕೆ ಅಂತಂದ್ರೆ ನಮಗೆ ನಿಮ್ಗೆ ಚಪ್ಪಲಿ ಒಳಗೆ ಬಂದತ್ತ, ಮರ ಹತ್ತುತ್ತೀರಾ, ಕಾರ್ಪೆಂಟರ್ ಕೆಲಸ ಮಾಡ್ತೀರಾ, ಬಾವಿ ಅಗಿತೀರಾ, ಏನೋ ಕಾಲುವೆಗಳನ್ನ ತೋಡ್ತೀರಾ, ಏನೋ ಗೃಹ ಕೈಗಾರಿಕೆಗಳನ್ನ ಮಾಡ್ತೀರಾ, ಏನೂ ಇಲ್ಲ, ನೀವೆಲ್ಲ ತಟ್ಟೆ ಕಾಸು, ಹಿಂಗೆ ಮಾತಾಡ್ತಿದ್ದದ್ದು ಯಾರು? ಅವಕಾಶಗಳು ಸಿಕ್ಕಿದ್ರೆ ನಮ್ಮ ಪ್ರತಿಭೆಯನ್ನು ತೋರಿಸ್ತೀವಿ ಅಂತ ಹೇಳ್ತಿದ್ದ ಯಾರು? ಸುಪ್ರೀಂ ಕೋರ್ಟ್ ನಲ್ಲಿ ಮೀಸಲಾತಿ ಇಲ್ಲ, ಹಾಗಾಗಿ ಅಲ್ಲಿ ಏನೆಲ್ಲ ಆಗ್ತಾ ಇದೆ, ಎಂತೆಂತ ತೀರ್ಪುಗಳು ಬರ್ತಾ ಇದೆ, ನಮಗೆ ಸಿಕ್ಕಿದ್ರೆ ನಾವು ತೋರಿಸ್ತೀವಿ ಅಂತ ಮಾತಾಡ್ತಿದ್ದ ಯಾರು? ಈಗ ಮಾದಿಗರಿಗೆ ಹಿಸ್ಟ್ರಿನಲ್ಲಿ, ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಒಂದು ಅವಕಾಶ ಸಿಕ್ಕಿದ್ದು ಕೂಡಲೇ ನಾವು ಮೆರಿಟ್ ಅಲ್ಲಿ ಬಂದಿದ್ದೀವಿ ಅಂತ ಮಾತಾಡ್ತಿರಲ್ಲ. ಮೆರಿಟ್ ಅಲ್ಲಿ ಬರೋರಿಗೆ ಮೀಸಲಾತಿ ಯಾಕೆ ಬೇಕು? ಮತ್ತೆ ಇದರಲ್ಲಿ ಒಂದಷ್ಟು ಏನೋ ಕೂದಲಿಸುವ ಕೆಲಸ ಮಾಡಿದ್ರು. ಮೆರಿಟ್ ಅಂದ್ರೆ ನಾವು ಅಮಾಂಗ್ ದ SC ಮೆರಿಟ್ ಅಲ್ಲ ಕೇಳ್ತಾ ಇರೋದು. ನಾವು ಜನರಲ್ ಕ್ಯಾಟಗರಿಗೆ ಸಿಗುವಂತದ್ದು ಏನ್ ಮೆರಿಟ್ ಇರ್ತದಲ್ಲ, ಆ ಮೆರಿಟ್ಗೆ ಜಂಪ್ ಆಗಿದ್ದೀವಿ, ಹಾಗಾಗಿ ಜನರಲ್ ಕ್ಯಾಟಗರಿಯಲ್ಲಿ ತಗೊಂಡ್ರದ್ ನಾವು ಅಂತ. ಏನ್ ಸ್ವಾಮಿ, ಜನರಲ್ ಕ್ಯಾಟಗರಿನಲ್ಲಿ ಕಾಂಪೀಟ್ ಮಾಡಿ ಉದ್ಯೋಗಗಳನ್ನ ಪಡ್ಕೊಳ್ಳುವಷ್ಟು ಅಪಾರವಾದಂತಹ ಜ್ಞಾನವಂತರ ಆಗಿದ್ಮೇಲೆ, ಸಾಮಾಜಿಕ ಪರಿಸ್ಥಿತಿ ನಿಮ್ದಾಗಿದ್ಮೇಲೆ ಕನಿಷ್ಠ ಪಕ್ಷ SC ಕ್ಯಾಟಗರಿ ಒಳಗಡೆನೆ ಕಿತ್ತಾಡೋದಕ್ಕೆ ಸಾಧ್ಯ ಇಲ್ಲ, ಕಾಂಪೀಟ್ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತಹ ಕೇವಲ 3 ಪೋಸ್ಟ್ ತಗೊಂಡಿರುವಂತಹ ಮಾದಿಗರು ಒಂದು 4 ಪೋಸ್ಟ್ ಹೆಚ್ಚಾಗಿ ತಗೊಂಡ್ರೆ ಹೊಟ್ಟೆ ಉರಿದ. ಮಾನ್ಯವರು ಕಾಂಶಿರಾಮ್ಜಿ ಅವರ ಪೆನ್ನಿನ ಕಥೆಯನ್ನ ಹೇಳ್ತಾ ಇದ್ದೀವಿ. ಮಾನ್ಯವರು ಕಾಂಶಿರಾಮ್ಜಿ ಪೆನ್ನನ್ನ ಹಿಂಗ್ ಹಿಡ್ಕೊಂಡು ಜಾತಿ ಅಥವಾ ವರ್ಗಗಳನ್ನ ತೋರಿಸ್ತಾ ಇದ್ದಾರೆ. ಏನು ಮೇಲ್ಗಡೆಯಿಂದ ಬ್ರಾಹ್ಮಣ, ವೈಶ್ಯ,
ಕ್ಷತ್ರಿಯ ಶೂದ್ರ. ನೋಡಿ, ಇದು ಒಂದರ ಮೇಲೆ ಒಂದಿದೆ. ನಾವು ಇದನ್ನ ತಲುಕೆಳಕ್ ಮಾಡುವಂತದ್ದಲ್ಲ. ಹಿಂಗಿರೋ ಪೆನ್ನನ್ನ ನೋಡಿ, ಈ ರೀತಿ ಹಿಂಗ್ ಇಟ್ಕೊಳ್ತಾರೆ ಕಾಂಶಿರಾಮ್ಜಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲಿದ್ದೀವಿ ನಾವು ಪಂಚಮರ ಕೆಳಗಡೆ, ಇವ್ರ ಕೆಳಗಡೆ ಪೆನ್ಗೂ ಸಂಬಂಧ ಇಲ್ಲ, ನಾವು ಕೆಳಗಡೆ ಬಿದ್ದಿದ್ದೀವಿ. ನಾನೇನ್ ಮಾಡ್ಬೇಕು ಅಂತಿದ್ದೀನಿ, ಈ ಸಿಸ್ಟಮ್ ಇದೆಯಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ, ಈ ಸಿಸ್ಟಮ್ ಇದೆಯಲ್ಲ, ಇದನ್ನ ಹಿಂಗೆ ತಲುಕೆಳಕ್ ಮಾಡಕ್ಕಲ್ಲ ನಾನು ಇರೋದು. ನಾನು ಇಡೀ ಸಿಸ್ಟಮ್ ನಿಂಗೆ ತಲುಕೆಳಕ್ ಮಾಡ್ಬಿಡಲ್ಲ. ಬ್ರಾಹ್ಮಣ ಕೆಳಗಡೆ ಹಾಕ್ಬಿಡ್ಬೇಕು, ಕೆಳಗಡೆ ಪಂಚಮ ತಗೊಂಡು ಮೇಲೆ, ಅದಕ್ಕೆಲ್ಲ ನಾನು ಬಂದಿರೋದು. ನನ್ನ ಉದ್ದೇಶ ಹಿಂಗಿರುವಂತಹ ಸಿಸ್ಟಮ್ ಅನ್ನ, ಪೆನ್ ಹಿಂಗಿದೆಯಲ್ಲ ಮೇಲ್ಗಡೆ ಟಾಪ್, ಇದನ್ನ ಬಾಟಮ್ ತರೋದಲ್ಲ ನನ್ನ ಉದ್ದೇಶ. ಸಮಾನಾಂತರ ರೇಖೆಯಲ್ಲಿ ನಿಲ್ಸೋದು ನನ್ನ ಉದ್ದೇಶ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಹಿಂಗೆ ಸಮಾನವಾಗಿರ್ಬೇಕು ಅನ್ನುವಂಥದ್ದು. ಸೊ ಈಗ ಮೈಸೂರಿನ 48 ಪೋಸ್ಟ್ ತಗೊಂಡಿರುವಂತಹ ವಲಯ ಅಥವಾ ಬಲಗೈ ಸಮುದಾಯ ಇಲ್ಲಿದೆ ಅಂತ ಇಟ್ಕೊಳ್ಳಿ. 3 ಪೋಸ್ಟ್ ತಗೊಂಡಿರುವಂತಹ ಮಾದಿಗ ಸಮುದಾಯ ಇಲ್ಲಿದೆ. ಒಂದೇ ಒಂದು ಪೋಸ್ಟ್ ತಗೊಂಡಿರೋ ಕೊಲಂಬ ಸಮುದಾಯ ಇಲ್ಲಿದೆ. ಮೈಸೂರು ಯೂನಿವರ್ಸಿಟಿ ಮಾತ್ರ ಸಂಬಂಧಪಟ್ಟಂಗೆ ಹೇಳ್ತಾ ಇರೋದು. ಬೇರೆ ಯೂನಿವರ್ಸಿಟಿ ಹೋಯ್ತು ಅಂತಂದ್ರೆ ಈ ಕೊಲಂಬೋ ಕಮ್ಯುನಿಟಿ ಇಲ್ಲಿದೆ, ವಲಯ ಕಮ್ಯುನಿಟಿ ಇಲ್ಲಿದೆ, ಮಾದಿಗ ಕಮ್ಯುನಿಟಿ ಅದ್ರ ಕೆಳಗಡೆ ಇದೆ. ಸೊ ನಾವು ಎಲ್ಲಿಗೆ ಹೋದ್ರೂ ಕೂಡ ಈ ಸಿಸ್ಟಮ್ ಅನ್ನ ಹಿಂಗ್ ನಿಲ್ಲಿಸಬೇಕು. ಸಮಾನಾಂತರ ರೇಖೆ. ಬುದ್ಧ ಹೇಳಿದ್ದು ಇದನ್ನೇ, ಬಸವಣ್ಣ ಹೇಳಿದ್ದು ಇದನ್ನೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇದನ್ನೇ, ಪ್ರೊಫೆಸರ್ ಬಿ ಕೃಷ್ಣಪ್ಪ ಹೇಳಿದ್ದನ್ನೇ, ಇದನ್ನೇ ಶಾಹು ಮಹಾರಾಜರು ನಮ್ಮ ಮೀಸಲಾತಿ ಸಿಸ್ಟಮ್ ಅನ್ನು ತಂದಿದ್ದು ಇದೇ ಕಾರಣಕ್ಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೀಸಲಾತಿಯನ್ನು 75% ಕೊಟ್ಟಿದ್ದು ಇದೇ ಕಾರಣಕ್ಕೆ. ಹಿಂಗಿರೋ ಪೆನ್ನು ಹಿಂಗಾಗೋದು ಬೇಡ, ಹಿಂಗಾಗ್ಲಿ ಅಂತ. ಸೊ ಹಿಂಗಾಗ್ಬೇಕು ಅಂತಂದ್ರೆ 48 ಪೋಸ್ಟ್ ಇರುವಂತಹ ನೀವು ಇಲ್ಲೇ ಇರಬೇಕಾಗತ್ತೆ. 3 ಪೋಸ್ಟ್ ತಗೊಂಡಿರುವಂತ ಇಲ್ಲಿರೋರು ನಾವು, ಇದು ಹಿಂಗೆ ಬರೋವರೆಗೂ ಕೂಡ, ಅಂದ್ರೆ ಇದಿಲ್ಲೇ ಇರುತ್ತೆ, ಈ ತಳದಿಂದ ಮೇಲಕ್ಕೆ ಬರೋವರೆಗೂ ಕೂಡ ಇದು ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕಾಗ್ತದೆ. ಯಾಕಂದ್ರೆ ಇವ್ರು ಬರ್ಬೇಕಲ್ಲ. 3 ಇರೋರಿಗೆ 48 ಸಿಗೋವರೆಗೂ ಕೂಡ, ಇಲ್ಲಿ ಬರೋವರೆಗೂ ಕೂಡ ಯಥಾಸ್ಥಿತಿಯನ್ನ ಕಾಪಾಡ್ಕೋಬೇಕಾಗ್ತದೆ. ಈ 3 ತಗೊಂಡಿರೋರು ಇದನ್ನ ಜಂಪ್ ಆಗೋದ್ರ ಮೂಲಕ ಅವರು ಕೂಡ ಸ್ವಲ್ಪ ಮೇಲ್ಗಡೆ ಬರ್ತಾರೆ. ಎಲ್ಲ ಸಮಾನಾಂತರವಾಗಿ ನಿಂತ್ಕೊಂತೀವಿ. ಆ ನಂತರ ಶಾಶ್ವತವಾದಂತಹ SC/ST ಆಯೋಗವನ್ನು ರಚನೆ ಮಾಡೋದ್ರ ಮೂಲಕ ಆಯಾ ಕಾಲಕ್ಕನುಗುಣವಾಗಿ ನಾವು ಮೀಸಲಾತಿನ ಪರಿಷ್ಕರಿಸ್ತೀವಿ ಅಂತ ಸರ್ಕಾರ ಹೇಳಿದೆ ಅಲ್ವಾ. ಪರಿಷ್ಕರಿಸ್ಲಪ್ಪ, ಎಲ್ಲರೂ ಒಂದು ಈಕ್ವಲ್ ಬಂದ್ಮೇಲೆ ಪರಿಷ್ಕರಿಸ್ತೀವಿ. ಈಗ ನನ್ನ ತಟ್ಟೆನಲ್ಲಿ ನನಗೆ ಹೊಟ್ಟೆ ತುಂಬುವಷ್ಟು ಅನ್ನ ಇದೆ, ನನ್ನ ಪಕ್ಕದ ತಟ್ಟೆನಲ್ಲಿ ಇಷ್ಟಿದೆ. ಸೊ ಈಗ ಅನ್ನ ಬಂತು, ನನಗೆ ಮತ್ತೆ ಬಡಿಸ್ಬೇಕಾ, ಆ ಖಾಲಿ ತಟ್ಟೆ ಬಡಿಸ್ಬೇಕಾ? ಆ ಖಾಲಿ ತಟ್ಟೆ ಬೆಳೆಸ್ಲಿ, ನನ್ನ ತಟ್ಟೆಯಲ್ಲಿರುವಷ್ಟು ಅನ್ನದ ಪ್ರಮಾಣ ಪಕ್ಕದ ತಟ್ಟೆಗೂ ಬೀಳಲಿ, ಇಬ್ರು ತಿನ್ನಲು ಶುರು ಮಾಡೋಣ. ಹೊಟ್ಟೆ ತುಂಬಿದ ಮೇಲೆ ಮತ್ತೊಬ್ಬರಿಗೆ ಜಾಗ ಬಿಡೋಣ ಅಲ್ಲಿ. ಸರ್ ನಮಸ್ತೆ. ನಮಸ್ತೆ. ಅದೇ ಇಷ್ಟೊತ್ತು ಕೋಡಿಯಲ್ಲಿ ಸಂತೋಷ್ ಅವರು ಮಾತಾಡ್ತಿದ್ದಾರೆ ಸ್ನೇಹಿತರೆ, ಲೈನ್ ಅಲ್ಲಿ ಇದ್ದಾರೆ. ಈ ಒಳ ಮೀಸಲಾತಿ ಗೊಂದಲದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಉಳ್ಳವರು. ಅವ್ರಿಗಾಗಲೇ ಕಾಲ್ ಮಾಡಿದ್ದೆ, ಮತ್ತೀಗ ವಾಪಸ್ ಬಂದಿದ್ದೆ ಕಾಲು. ನಾನು ಇದನ್ನ ಈ ಬೋರ್ಡ್ ಮೇಲೆ ವಿವರಿಸೋದಕ್ಕೆ ಮುಂಚೆ ಅವರ ಅಭಿಪ್ರಾಯಗಳನ್ನ ತಗೊಂಡ್ಬಿಡ್ತೀನಿ. ಸರ್, ಈಗ ಕೇಳಿಸ್ತಾ ಇದೆಯಲ್ಲ ಸರ್? ಕೆಲಸ ಇದೆ ಸರ್, ಕೆಲಸ. ಈಗ ಏನು ವಿಚಾರ ನಡೀತಾ ಇದೆ ನಿಮ್ಗೂ ಗೊತ್ತು, ಆದ್ರೆ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಈಗ ಒಳ ಮೀಸಲಾತಿಯಲ್ಲಿ ಪ್ರವರ್ಗಗಳನ್ನ ತಂದಿರೋದ್ರಿಂದ ABC ಅಥವಾ 1, 2 ಅಂತ 3 ಅಂತ ತಂದಿರೋದ್ರಿಂದ ಈಗ ಏನು ಸರ್ಕಾರಿ ಉದ್ಯೋಗಗಳು ಅನೌನ್ಸ್ ಆಗ್ತಾ ಇದಾವೆ, ಅದೆಲ್ಲವೂ ಕೂಡ ಮಾದಿಗ ಸಮುದಾಯಕ್ಕೆ ಸಿಗ್ತಾ ಇದೆ. ಎಲ್ಲವೂ ಕೂಡ ನಮ್ಗೇನು ಸಿಗ್ತಾ ಇಲ್ಲ. ಇದು ವಲಯ ಸಮುದಾಯಕ್ಕೆ ಬರೆದಂತ ಮರಣ ಶಾಸನ. ಇನ್ನು 30 ವರ್ಷಗಳಾದ್ರೂ ಕೂಡ ನಮ್ಗೆ ಒಂದು ಉದ್ಯೋಗ ಸಿಗಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಅಭಿಪ್ರಾಯ ಹೇಳೋದಕ್ಕೆ, ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಹೆಚ್ಚು ಕಡಿಮೆ 1 ವರ್ಷ ಆಗ್ತಾ ಇದೆ, 1.5 ವರ್ಷ ಮೇಲೆ ಆಗ್ತಾ ಇದೆ. 1.5 ವರ್ಷ ಆಗ್ತಾ ಇದೆ, ಹೌದು. ಈಗ ಅಭಿಪ್ರಾಯಗಳು ಹೇಳೋದು, ಇವರಿಗೆಲ್ಲ ಅರ್ಥೈಸೋದು ಅನಿವಾರ್ಯತೆಗಳಿದೆಯಾ ಅಂತ ಒಂದು. ಯಾಕೆಂದ್ರೆ ಬೇಸಿಕ್ಸ್ ಅದು. ಉಪವರ್ಗೀಕರಣ ಅಂದ್ರೆ ಸಬ್ ಕ್ಲಾಸಿಫೈ ಮಾಡಿ ರಿಸರ್ವೇಶನ್ ನ, SC/ST ರಿಸರ್ವೇಶನ್ ನ ಸಬ್ ಕ್ಲಾಸಿಫೈ ಮಾಡಿ ಪ್ರಿಫರೆನ್ಷಿಯಲ್ ಕೋಟಾ ಕೊಡಿ. ಹೌದು. ಇಂಟರ್ಸ್ಟೇಟ್ ಬ್ಯಾಕ್ವರ್ಡ್ನೆಸ್ ಅಂದ್ರೆ ಸಾಮಾಜಿಕ ಅಂತರ ಹಿಂದುಳಿಕೆ ಆಧಾರದ ಮೇಲೆ, ಅದನ್ನ ಎಂಪಿರಿಕಲ್ ಡಾಟಾದ ಆಧಾರದ ಮೇಲೆ ನೀವು ಪ್ರಿಫರೆನ್ಷಿಯಲ್ ಕೋಟಾ ಕೊಡಿ. ಅಂದ್ರೆ ಆದ್ಯತೆಯ ಒಂದು ಕೋಟಾನ ಕೊಡಿ. ಯಾರು ಮೀಸಲಾತಿ ಅಥವಾ ಒಳ ಮೀಸಲಾತಿ ವಂಚಿತರಿದ್ದಾರೆ ಅವರಿಗೆ ಅವಕಾಶಗಳ ಬಾಗಿಲನ್ನ ತೆಗಿರಿ. ಅವರನ್ನ ಮುಖ್ಯವಾಹಿನಿ ಕರೆತಂದು ನಿಮ್ಮ ಒಟ್ಟಿಗೆ ಏನು ಪರಿಶಿಷ್ಟ ಜಾತಿಗಳು 1200 ಚಿಲ್ಲರೆ ಇದೆ ಭಾರತದಲ್ಲಿ, ಪರಿಶಿಷ್ಟ ಪಂಗಡಗಳು 800 ಚಿಲ್ಲರೆ ಇದಾವೆ. ಇವೆಲ್ಲ ಜಾತಿಗಳ ಮಧ್ಯೆ ಒಂದು ಸಮಾನವಾದ ಒಂದು
ಸೋಶಿಯೋ ಎಕನಾಮಿಕಲ್ ಮತ್ತೆ ಎಜುಕೇಶನಲ್ ಕಂಡೀಷನ್, ಆ ಒಂದು ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಅಂದ್ರೆ ಒಂದು ಔಪಚಾರಿಕ ಸಮಾನತೆ ಬಿಟ್ಟು ವಾಸ್ತವ ವಸ್ತುನಿಷ್ಠ ಸಮಾನತೆ ಸ್ಥಾಪನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಅಂತೇಳಿ ಸ್ಪಷ್ಟವಾದ ನಿರ್ದೇಶನ ಸುಪ್ರೀಂ ಕೋರ್ಟ್ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳಿ 565 ಪುಟಗಳ ಒಂದು ಮಹತ್ವದ ತೀರ್ಪಿನಲ್ಲಿ ಹೇಳಿ 3 ವರ್ಷ ಆಗಿದೆ. ಈ ಸರ್ಕಾರಕ್ಕೆ ಪ್ರತಿಯೊಂದು ಗೊತ್ತಿದೆ. ಕರ್ನಾಟಕ ಸರ್ಕಾರಕ್ಕೆ ನಾಗಮೋಹನ್ ದಾಸ್ ಸಮಿತಿ ಕೂಡ ಅದರ ಇಂಚಿಂಚನ್ನು ಕೂಡ ಅಧ್ಯಯನ ಮಾಡಿ ಅದರ ಮೇಲೆ ರಿಪೋರ್ಟ್ ಕೊಡ್ತು. ಅದಾದ್ಮೇಲೆ ಏನ್ ಕಸದ ಬುಟ್ಟಿಗೆ ಹಾಕಿದ್ರು, ಆಮೇಲೆ ಏನೇನಾಯ್ತು ಎಲ್ಲ ಗೊತ್ತಾಗ್ತದೆ. ಇಲ್ಲಿ ರಿಪೀಟೆಡ್ ಆಗಿ ಈ ಸಮುದಾಯ 35 ವರ್ಷಗಳ ಕಾಲ ಹೋರಾಟ ನಡೆಸಿ ಕೂಡ ಇವರಿಗೆ ಸಬ್ ಕ್ಲಾಸಿಫಿಕೇಶನ್ ಉಪವರ್ಗೀಕರಣ ಅಂದ್ರೆ ಏನು ಅಂತಂದೇಳಿ ಬೇಸಿಕ್ಸ್ ನ ಹೇಳ್ಕೊಡ್ಬೇಕಲ್ಲ. ಮತ್ತೆ ಪದೇ ಪದೇ ಇವ್ರು ಬೇಸಿಕ್ಸ್ ಕೇಳ್ತಾರೆ. ಇವ್ರು ಏನು ಐ ಎಂಡ್ ಅಂದ್ರೆ ನೆಕ್ಸ್ಟ್ ಸಿಲೆಬಸ್ ಗೆ ಏನೋ ಹೋಗ್ತಾರಾ, ಇಲ್ಲ ಬೇರೆ ಇನ್ನೇನು ಅರ್ಥ ಆಗದೆ ಅಂತ ಕೇಳ್ತಾರ ಹೇಳ್ಬೋದು. ಇವ್ರಿಗೂ ಅರ್ಥ ಆಗಿದೆ, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಆಯೋಗಗಳು ಸ್ಪಷ್ಟವಾಗಿ ಹೇಳಿದಾವೆ. ಪ್ರಿಫರೆನ್ಷಿಯಲ್ ಕೋರ್ಟ್ ಅನ್ನ ನೀವು ಏನು ರೋಸ್ಟರ್ ಹಾಲಿ ರೋಸ್ಟರ್ ಏನಿದೆ ಇದೆ ಹೊಸ ರೋಸ್ಟರ್ ರೂಪಿಸಿಲ್ಲ ಸರ್ಕಾರಗಳು. ಹೌದು, ಇದು 95ರಿಂದ ಇದೆ. 95ರಿಂದ ಈ ರೋಸ್ಟರ್ಗಳು ಇದಾವೆ. ಕಾಲ ಕಾಲಕ್ಕೆ ಏನು ಒಂದು ಆವಾಗಾನಿಗೆ ಸರ್ಕಾರಗಳ ಆವಾಗಾನಿಗೆ ಬಂದು ರೂಪಿಸಿರುವಂತ ಈಗೇನ್ ಈ ಕಮ್ಯುನಿಟಿ ಅರ್ಜಿ ಕೊಟ್ಟೇನೋ ಇಂಥದ್ದು ರೋಸ್ಟರ್ ಮಾಡ್ರಿ ಅಂತ ಹೇಳಿಲ್ಲ. ಯಾವ್ದೋ ಒಂದು ಕಮ್ಯುನಿಟಿ ಸರ್ಕಾರಗಳ ವಿವೇಚನಾಧಿಕಾರ ಮತ್ತೆ ಆಸ್ ಪರ್ ನಾರ್ಮ್ಸ್ ಆಗಿದೆ, ಕೆಲಸ ಆಗಿದೆ. ಸೊ ಇಲ್ಲಿ ಬೇಸಿಕ್ಸ್ ಕೇಳ್ತಾರೆ. ಈ ಬೇಸಿಕ್ಸ್ ನೀವು ಈ ಹೋರಾಟ ಶುರು ಮಾಡಿದಾಗ ಇಂಥದ್ದು ಬೇಕು, ಇಂಥ ನಮಗೆ ಅವಕಾಶ ಬೇಕು, ಒಳ ಮೀಸಲಾತಿ ಅವಕಾಶ ಬೇಕು ಅಂತೇಳಿ 35-40 ವರ್ಷಗಳ ಮುಂಚೆನೆ ಹೋರಾಟ ಮಾಡಿದಾಗಲೇ ಈ ಅಂಶ ಸ್ಪಷ್ಟ ಆಗಿತ್ತು. ಹೌದು ಹೌದು. ಈಗ ಅದು ಸುಪ್ರೀಂ ಕೋರ್ಟ್ ಅದನ್ನ ನೀವು ಕೋರ್ಟ್ಗಳಲ್ಲಿ ಅದು ಮತ್ತೆ ಎಲ್ಲ ವಿಶ್ಲೇಷಣೆ ಒಳಗೊಂಡು ಐತಿಹಾಸಿಕ ತೀರ್ಪು ಬಂದು ಆಂಧ್ರ ಮತ್ತೆ ತೆಲಂಗಾಣ ಸರ್ಕಾರಗಳು ಅದನ್ನ ಜಾರಿ ಮಾಡಿ ಮುಗಿಸಿ ಕೈ ತೊಳ್ಕೊಂಡು ಅಲ್ಲೆಲ್ಲ ಇಂಪ್ಲಿಮೆಂಟೇಷನ್ ಪ್ರೊಸೆಸ್ ಎಲ್ಲ ಮುಗಿದು ಬೇರೆ ಬೇರೆ ಹರಿಯಾಣದಲ್ಲೂ ಕೆಲಸಗಳೆಲ್ಲ ಆಗ್ತಾ ಇರ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಜ್ವಲಂತ ಸಮಸ್ಯೆ ಕೂತಿದೆಯಲ್ಲ ಇದು. ಸರ್, ಈಗ ಈ ಸಮಸ್ಯೆನ ಅಲ್ಲಲ್ಲ ಅಂದ್ರೆ ಏನ್ ಹೇಳಿ ಕೊಟ್ಟಿದ್ದೀನಿ ಅಂತಂದ್ರೆ, ಯಾರೋ ಈಗಿನ ಹೊಸ ತಲೆಮಾರಿನ ಯುವಕರು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋ ಸ್ಟೇಟ್ಮೆಂಟ್ ಈಗ ಹೊಡಿತಾ ಇದ್ದಾರೆ. ರಿಸರ್ವೇಶನ್ ಅಂದ್ರೆ ಸಬ್ ಕ್ಲಾಸಿಫಿಕೇಶನ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಅವರು ಇನ್ನೊಂದು ಯಾರೋ ಅವರಲ್ಲಿ ತಿಳುವಳಿಕೆ ಇರೋರು ಇದು ಕಾನ್ಸ್ಟಿಟ್ಯೂಷನಲ್ ಆದ್ರೆ ಬಿಂದುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂತಾರೆ. ಯಾವ್ದು ವ್ಯತ್ಯಾಸ ಆಗಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಸರ್ಕಾರಕ್ಕೆ ವಿವೇಕ ಇದೆ. ಇಲ್ಲಿವರೆಗೂ ಯಾರಿಗ ಅವಕಾಶಗಳಾಗಿಲ್ಲ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಈಗ ಸಬ್ ಕ್ಲಾಸಿಫಿಕೇಶನ್ SC ರಿಸರ್ವೇಶನ್ ಅಂದ ತಕ್ಷಣ ಒಂದೇ ರಿಸರ್ವೇಶನ್ ಅದು. ನೀವು 4 ಭಾಗ ಮಾಡ್ತಾರ, 3 ಭಾಗ ಮಾಡ್ತಾರ, 5 ಭಾಗ ಮಾಡ್ತಾರ ಸೆಕೆಂಡ್ರಿ ಸಬ್ ಕ್ಲಾಸಿಫಿಕೇಶನ್ ಇಲ್ಲ. ಒಂದ್ ನಿಮಿಷ ಅಲ್ಲೊಂದು ಕ್ಲಿಯರ್ ಮಾಡ್ತೀನಿ. ಈ ಸಬ್ ಕ್ಲಾಸಿಫಿಕೇಶನ್ ಸರ್, ಈಗ ಒಂದೇ ನಿಮಿಷ ಈ ಸಬ್ ಕ್ಲಾಸಿಫಿಕೇಶನ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಇಲ್ಲಿವರೆಗೂ ಕೂಡ ಕ್ರಮಾಂಕದಲ್ಲಿ 1 ಮತ್ತು 7 ಇತ್ತು, ಈಗ 9 ಮಾಡ್ಬಿಟ್ಟಿದ್ದೀರಿ, ನಮಗೆ 7ರಲ್ಲೇ ಮತ್ತೆ ಪರಿಗಣಿಸಬೇಕಾಗ್ತದೆ ಅಂತ ಕೇಳ್ತಾ ಇದ್ದಾರೆ. ನಾವು ಆ 1 ಮತ್ತು 7 ಅನ್ನೋದು ಪ್ರಮೋಷನಲ್ ಲಿಸ್ಟ್ ಅಲ್ಲಿ ಬರ್ತದೆ. 1 ಮತ್ತು 9 ಅನ್ನೋದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬರ್ತದೆ. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ನೀವು ನಮ್ಮನ್ನ ಕ್ರಮಾಂಕ 7ರಲ್ಲಿ ಪರಿಗಣಿಸಬೇಕು ಅಂತ ಪ್ರಶ್ನೆ ಮಾಡಿದ್ರೆ, ಕ್ರಮಾಂಕ 7ರಲ್ಲಿ 2A ಕುರುಬರು, ಇವರು ಅಂದ್ರೆ ಹಿಂದುಳಿದ ವರ್ಗಗಳ ಕುರುಬ ಜಾತಿ, ಮತ್ತೊಂದು ಜಾತಿ 2A ನಲ್ಲಿ ಏನೆಲ್ಲ ಬರ್ತದೆ ಆ ಜಾತಿಗಳೆಲ್ಲ ಬರ್ತದೆ. ಆ ಕ್ರಮಾಂಕ 7ರಲ್ಲಿ ಕೊಡು ಅಂದ್ರೆ ಅವರೆಲ್ಲ ಹೋಗ್ತಾರೆ, ಅವ್ರು ಬಿಡ್ತಾರಾ? ಈ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಇರುವಂತಹ ಕ್ರಮಾಂಕಕ್ಕೂ ಪ್ರಮೋಷನಲ್ ಲಿಸ್ಟ್ ಅಲ್ಲಿ ಬರುವಂತಹ ಕ್ರಮಾಂಕಕ್ಕೂ ವ್ಯತ್ಯಾಸ ಗೊತ್ತಿದ್ದು ಕೂಡ ಈ ತರ ಕನ್ಫ್ಯೂಷನ್ ಮಾಡ್ತಾ ಇದ್ರಲ್ಲ, ಸರಿನಾ? ಇವರಿಗೆ ಫಸ್ಟ್ ಆಫ್ ಆಲ್ ಆಯೋಗ ರಚನೆ ಮಾಡಬೇಕು, ಎಂಪಿರಿಕಲ್ ಡಾಟಾ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ನಿಮ್ಮ ಹತ್ರ ಆಲ್ರೆಡಿ ಡಾಟಾ ಇದ್ರೆ ಮಾಡ್ಬಿಡಿ, ಹೊಸ ಡಾಟಾ ಬೇಕಾಗಿಲ್ಲ. ಹೌದು ಡಾಟಾ ಇಲ್ಲ ಅಂದ್ರೆ ನೀವು ಹೊಸ ಡಾಟಾ ಇಕ್ರಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಸತ್ಯ. ನಮ್ಮಲ್ಲಿ ದಂಡಿಯಾಗಿ ಡಾಟಾಗಳಿದ್ದು ಕರ್ನಾಟಕದಲ್ಲಿ. ಈ ರಾಜ್ಯ ಸರ್ಕಾರಕ್ಕೆ ಅದೇ ಏನ್ ತಾಯ್ತನ ಇದ್ದಿದ್ರೆ, ಒಂದು ತುರ್ತು ಇದ್ದಿದ್ರೆ, ಇಲ್ಲಪ್ಪ ಇಲ್ಲೊಂದು ತುಂಬಾ ದೊಡ್ಡ ವ್ಯತ್ಯಾಸಗಳಾಗಿದೆ ಸರಿಪಡಿಸಬೇಕು ಅನ್ನೋ ಒಂದು ಮಮಕಾರ ಇದ್ದಿದ್ರೆ ಇಮಿಡಿಯೇಟ್ ಆಗಿ ಇರುವಂತ
ರಿಪೋರ್ಟ್ಸ್ ಇಟ್ಕೊಂಡು ಏನೇನ್ ಶಿಫಾರಸ್ಗಳಿತ್ತು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಬೇಕಿದ್ರೆ ಒಂದು ಹೊಸ ಸರ್ವೆ ಹೋಗ್ತಾ ಇತ್ತು. ಹೌದು ಹೌದು ಹೌದು. ಮತ್ತೆ ಇಲ್ಲಿರ್ತಕ್ಕಂಥವ್ರು ಕೂಡ ಬಾಬಾ ಸಾಹೇಬ್ರ ಹೆಸರನ್ನ ಹೇಳ್ಕೊಂಡು ಇದುವರೆಗೂ ನಾವು ಒಳ ಮೀಸಲಾತಿ ವಿರೋಧಿಸಿಲ್ಲ ಅಂತ ಹೇಳುವಂತವ್ರು ಅಥವಾ ಒಳ ಮೀಸಲಾತಿ ಹೋರಾಟದ ಜೊತೆಗಿದ್ವಿ ಅಂತ ಹೇಳುವಂತವ್ರು ಈ ಮಟ್ಟಕ್ಕೆ ಎಲ್ಲ ಮುಗಿದಾದ ಮೇಲೆ ಈ ಹೊಸ ಆಟ ಕಟ್ತಾರೆ ಅಂತ ಯಾರು ನಿರೀಕ್ಷೆ ಮಾಡಿರಲಿಲ್ಲ ಒಂದು. ಸೊ ಏನಾಗ್ತಾ ಇದೆ, ಸರ್ಕಾರ ಒಂದ್ ಕಡೆ ಮಗುನ ಚೂಡ್ತಾ ಇದೆ, ತೊಡಲನ್ನ ತೂಗ್ತಾ ಇದೆ ಅಂತ ಅನಿಸ್ತಾ ಇದೆ. ಹೌದು ಹೌದು. ಮತ್ತೆ ಆಯೋಗನ ರಚನೆ ಮಾಡಿ ಆಯೋಗದ ವಿಶ್ವಾಸನ ಹಾಕನೆ ಹಾಳು ಮಾಡ್ತು. ಹೌದು. ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ನ ಮೂಲೆಗೆಸಿತು ಯಾವ್ದೋ ಸಚಿವರ ಮನೆಯಲ್ಲಿ ಅಮಿತಾಬ್ ಸೆಟಲ್ಮೆಂಟ್ ಗಳು ಮಾಡ್ಕೊಂಡು 6-5-1-1 ಇದ್ದಿತ್ತು ಇವರು 6-6-5 ಅಂತ ಮಾಡಿಟ್ರು. ಅಲ್ಲ, ಈಗ ಸಬ್ ಕ್ಲಾಸಿಫಿಕೇಶನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಕರೆಯೋರು 6-5 ಇದ್ದಾಗಲೂ ಕೂಡ ಇದೆ ಏನೋ ಸಬ್ ಕ್ಲಾಸಿಫಿಕೇಶನ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಯಾವ್ದು ಒಪ್ಪಾರ್ದಿತ್ತು. 6-6 ಬೇಕು ಅಂತ ಡಿಮ್ಯಾಂಡ್ ಮಾಡುವಾಗ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೂ, ಈ ಪ್ರವರ್ಗಗಳನ್ನ 1-2-3 ಮಾಡಿದಾಗ ಅನ್ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಪ್ರತಿ ಹಂತದಲ್ಲೂ ಇವರಿಗೆ ಒಲ್ಲದ ಗಂಡನಿಗೆ ಮೊಸಲ್ ಕಲ್ಲು ಅನ್ನಂಗೆ ಇವರಿಗೆ ಸಬ್ ಕ್ಲಾಸಿಫಿಕೇಶನ್ ಕಾನ್ಸೆಪ್ಟ್ ಅರಗಿಸ್ಕೊಳಕ್ ಆಗ್ತಾ ಇಲ್ಲ. ಮತ್ತೆ ಏನು ಇಲ್ಲಿವರೆಗೂ ಸಹೋದರ ಸಮುದಾಯಗಳು ನಮ್ಮ ಅಣ್ಣ ತಮ್ಮಗಳು ಅಂತ ಅವರೇ ಹೇಳ್ತಾ ಇದ್ರು, ಅಣ್ಣ ತಮ್ಮಗಳ ಅಭ್ಯುದಯನಾಗ್ಲಿ ಅಥವಾ ಅಣ್ಣ ತಮ್ಮಗಳಿಗೆ ಒಂದು ಅವಕಾಶನ ಓಪನ್ ಮಾಡೋದಾಗ್ಲಿ ಇಷ್ಟ ಇಲ್ಲ. ಈಗ ಇನ್ನೊಂದು ಹೊಸ ವಾದ ಇಟ್ಟಿದ್ದಾರೆ, ನಾವು ಮೆರಿಟ್ ಅಲ್ಲಿ ಹೆಚ್ಚಾಗಿದ್ದೀವಿ ನಾವು, ಹಾಗಾಗಿ ನಮಗೆ ಎಲ್ಲ ಕಡೆ ಹೆಚ್ಚಿನ ಅವಕಾಶ ಸಿಕ್ಕಿದ್ಯಪ್ಪ, ನೀವು ಮೆರಿಟ್ ಇದ್ರೆ ನೀವು ತಗೊಳ್ಳಿ, ನಮ್ಮನ್ನ ಯಾಕೆ ಇದು ಮಾಡ್ತೀರಿ ಅಂತ ಹೇಳ್ತಾರೆ. ಈಗ ಮೆರಿಟ್ ಪ್ರಶ್ನೆ ಬಂದಾಗ ಮೇಲ್ಜಾತಿಯವರು ಇದೇ ಮಾತನ್ನ ಹೇಳ್ತಾರೆ, ನಾವು ಮೆರಿಟ್ ಅಲ್ಲಿ ಬರ್ತಾ ಇದೀವಿ, ನಿಮ್ಮಂಗ್ ರಿಸರ್ವೇಶನ್ ಸಿಸ್ಟಮ್ ಅಲ್ಲಿ ಬರ್ತಾ ಇಲ್ಲ ನಾವು ಅಂತ ಹೇಳ್ತಾರೆ. ಆಗ ಮೆರಿಟ್ ಇಸ್ ಮೈ ಫುಟ್ ಅಂತ ಹೇಳ್ತಾ ಇದ್ ನಾವು, ಈಗ ನಾವು ಮೆರಿಟ್ ಇದೆ ಅದಕ್ಕೆ ನಮ್ಗೆ ಜಾಸ್ತಿ ಉದ್ಯೋಗ ಸಿಕ್ಕಿದೆ, ನೀವು ಮೆರಿಟ್ ಅಲ್ಲಿ ಬನ್ನಿ ಅಂತ ಹೇಳಿದ್ರೆ ಇದು ಎಷ್ಟು ಮಟ್ಟಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲ ಅವಾಗ? ಸರ್ ಇದು ಹೆಂಗಾಗಿದೆ ಅಂದ್ರೆ, ಬಾಬಾ ಸಾಹೇಬರು ಹೆಚ್ಚು ಕಡಿಮೆ 80-90 ವರ್ಷಗಳ ಹಿಂದೆನೆ ಎಕಾನಮಿ ಬಗ್ಗೆ ಮಾತಾಡಿದ್ದಾರೆ, ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದಾರೆ, ಕಮ್ಯುನಲ್ ಪ್ಯಾಟರ್ನ್ ಗಳು ಹೆಂಗಿದಾವೆ ಇಂಡಿಯಾದಲ್ಲಿ, ಕ್ಯಾಸ್ಟ್ ಸಿಸ್ಟಮ್ ಏನಿದೆ ಅಂತ ಮಾತಾಡಿದ್ದಾರೆ, ರಿಸರ್ವೇಶನ್ ಸಿಸ್ಟಮ್ ಬಗ್ಗೆ ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಿ ಎಲ್ಲದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರತಿಯೊಂದು ಆರ್ಟಿಕಲ್ ಕ್ಲಾಸ್ ಸಬ್ ಕ್ಲಾಸ್ಗಳೆಲ್ಲ ಸೇರಿಸಿ ನೀವ್ ಏನೇ ಕನ್ಫ್ಯೂಷನ್ ಇದ್ರು ಕ್ಲಿಯರ್ ಮಾಡ್ಕೊಂಡ್ರಪ್ಪ ಅಂತ ಹೇಳಿ ಕೊಟ್ಟೋಗಿದ್ದಾರೆ ಒಂದು ಅದ್ಭುತವಾದ ಸಂವಿಧಾನನ. ಹೌದು ಹೌದು. ಇವರು ಬಾಬಾ ಸಾಹೇಬ್ರ ಹೆಸರು ಹೇಳಂತವ್ರು ಇವ್ರು ಯಾರೋ ಒಂದು 300-400 ವರ್ಷಗಳಿಂದ ಇದ್ದಂತ ಅವಿದ್ಯಾವಂತ ಫ್ಯೂಡಲ್ಗಳ ತರ ಯೋಚನೆ ಮಾಡುವಂತ ಒಂದು ಆಲೋಚನೆಗಳು ಇವ್ರಿಗೆ ಹೆಂಗ್ ಬಂತು ಬಾಬಾ ಸಾಹೇಬ್ ಹೆಸರು ಹೇಳೋಂತವ್ರಿಗೆ? ಇದು ನನಗೆ ಇದೊಂದು ಯಕ್ಷ ಪ್ರಶ್ನೆ ಅಂತಂದ್ರೆ ಕ್ಲೈಮ್ ಮಾಡ್ಕೊಂತಾರಲ್ಲ, ಇವ್ರಿಗೆ ಹೆಂಗ್ ಬಂತು ಈ ತರದ್ದು ಒಂದು ಆಲೋಚನೆಗಳು ಹೆಂಗ್ ಬಂತು? ಗೊತ್ತಾಯ್ತು ಅದಕ್ಕೆ ಕಟ್ಟಾಯ್ತು ಹೇಳಿ ಸರ್. ಆ ಕಾರಣಕ್ಕೆ ನಮ್ಗೆಲ್ಲ ಒಂದು ಬಹಳ ದೊಡ್ಡ ನಿರೀಕ್ಷೆ ಇತ್ತು, ಏನು ಇಲ್ಲಿ ಇಂಟೆಲೆಕ್ಚುಯಲ್ಸ್ ಏನಿದ್ದಾರೆ ಇದುವರೆಗೂ ಹುಗುಮ್ಮಾಗಿದ್ದು ಏನೋ ಒಳ ಮೀಸಲಾತಿ ಯಾವ್ದೇ ತಕರಾರನ್ನ ಎತ್ತಿಲ್ಲ ಅನ್ನೋ ತರದ ಏನೋ ಒಂದು ಸಮುದಾಯ ಇದೆ, ಬಲಗೈ ಸಮುದಾಯ. ಆ ಸಮುದಾಯದಿಂದ ಬಹಳ ದೊಡ್ಡ ನಿರೀಕ್ಷೆ ಇತ್ತು, ಇನ್ನು ಮುಂದಕ್ಕೆ ಹೋಗುತ್ತೆ, ಇನ್ನ ವಾಪಸ್ ಹೋಗಲ್ಲ ಅಂತ. ಇವರು ಯಾರ ಹೇಳ್ತೀನಲ್ಲ ಅವಿದ್ಯಾವಂತ ಫ್ಯೂಡಲ್ಗಳು ತುಂಬಾ 300-400 ವರ್ಷದಿಂದ ಶಿಕ್ಷಣನೇ ಗೊತ್ತಿಲ್ಲದೆ ಇರೋರು ಓಡ್ತಿದ್ದಂತ ವಾದಗಳನ್ನ ಓಡ್ತಾ ಇದಾರಲ್ಲ, ಇವ್ರು ಏನನ್ನ ಸಂವಿಧಾನದ ಪುಟಗಳನ್ನ ತಿರುಗಿದಾರ ಅಥವಾ ಬಾಬಾ ಸಾಹೇಬ್ರನ್ನ ಏನಾದ್ರು ಓದ್ಕೊಂಡಿದಾರ? ಈಗ ಇನ್ನೊಂದು ಮೀಸಲಾತಿ ಪರಿಕಲ್ಪನೆಗಳು ಹೆಂಗ್ ಬೆಳೆದು ಬಂದು ಅಂತ ಏನಾಗ ಗೊತ್ತಿದ್ಯಾ? ಇನ್ನೊಂದು ವಾದವನ್ನ ತರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ನೋಡಿ, ಒಂದು ಕಡೆ ನಮ್ಗೆ ಅನ್ಯಾಯ ಆಯ್ತು, ನಮ್ಗೆ ಸಿಕ್ತು, ನಮ್ಗೆ ಅನ್ಯಾಯ ಆಗೋಯ್ತು, ಎಲ್ಲರೂ ಮಾದರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವರ್ಷನ್ ಏನು ಅಂತಂದ್ರೆ, ವಲಯ ಮಾದಿಗ ಅನ್ನೋ ಭೇದನೇ ಇರ್ಲಿಲ್ಲ, ನಾವೆಲ್ಲ ಅಣ್ಣ ತಮ್ಮನ ತರ ಇದ್ವಿ, ಒಳ ಮೀಸಲಾತಿ ತಗೊಂಡ್ಬಂದು ನಮ್ಮನ್ನು ಒಡೆದು ಬಿಟ್ರಿ ನೀವು ಅಂತಾರೆ. ಈ ವಾದಕ್ಕೂ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಪ್ರತ್ಯೇಕ ಚುನಾಯಕಗಳನ್ನ ಕೇಳಿದಾಗ ಗಾಂಧಿ ಹೇಳಿದಂತ ವಾದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ? ಸರ್, ಅಲ್ಲಿವರೆಗೂ ಹೋಗ್ಬೇಡ. ನಾವು ಅಪಾರವಾಗಿ ಗೌರವಿಸ್ತಾ ಇದ್ದಂತ ಬಹುಜನ ಮೂವ್ಮೆಂಟ್ ನ ಕಟ್ಟಿದಂತ ಮಹೇಶ್ ಅಣ್ಣ ಅವರೇ, ಮೊನ್ನೆ ನಾನು ಈ ಕಮ್ಯುನಿಟಿನಲ್ಲಿ ಹುಟ್ಟಿ, ನಾನು ಈ ಕಮ್ಯುನಿಟಿಗೆ ಆ ಕಮ್ಯುನಿಟಿ ವಿಷಯ ಬಂದಾಗ, ಅದ್ರದ್ದು ಪ್ರಶ್ನೆ ಬಂದಾಗ ನಾನು ನಿಲ್ಬೇಕಾಗ್ತದೆ ಕಮ್ಯುನಿಟಿ ಜೊತೆಗೆ ಅಂತಂದೇಳಿ ಅವ್ರು ಕಟ್ ಅಂಡ್ ಕ್ಲಿಯರ್ ಆಗಿ ಅವ್ರು ಹೇಳಿದ್ದಾರೆ ಅಂತಂದ್ರೆ, ಬಹುಶಃ ಅವ್ರು ಈಗ ಹೇಳೋದನ್ನ ಒಂದು 20 ವರ್ಷದ ಮುಂಚೆ ಹೇಳಿದ್ರೆ. ಹೌದು ಹೌದು.
ನಮ್ ದಾರಿಗಳನ್ನ ನಾವು ಕಂಡ್ಕೋಬಹುದಿತ್ತು. ಮದಿಗ ಅವ್ರನ್ನ ಬ್ರ್ಯಾಂಡ್ ಮಾಡಿದ್ರಲ್ಲ, ಇವ್ರು ಜಾತಿ ಹೊಡೆದ್ರು ಅಂತ ಹೇಳಿ. ಅವ್ರು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ದಾರೆ 35 ವರ್ಷದ ಮುಂಚೆ. ಅವ್ರೇನಾದ್ರು ಸಬ್ ಕಾಸ್ಟ್ ಮೇಲೆ ಕೇಳಿದ್ರು, ಮೀಸಲಾತಿ ಉಪವರ್ಗೀಕರಣ ಕೇಳಿದ್ರು, ಪ್ರತ್ಯೇಕ ಮೀಸಲಾತಿ ಅಲ್ಲ ತಿಳ್ಕೊಳ್ಳಿ. ಪ್ರತ್ಯೇಕ ಮೀಸಲಾತಿ ಯಾರು ಕೇಳಿಲ್ಲ ನಾವು, ಉಪವರ್ಗೀಕರಣ, ಸಬ್ ಕ್ಲಾಸಿಫಿಕೇಶನ್. ಆಸ್ ಪರ್ ಏನೋ ಯಾರು ಇದ್ದಾರೆ, ಯಾರಿಗೆ ಅವಕಾಶ ವಂಚಿತರಾಗಿದೆ ಅಥವಾ ಈ ವ್ಯವಸ್ಥೆ ಯಾರನ್ನ ವಂಚಿಸಿದೆ ಅವ್ರನ್ನ ಮತ್ತೆ ಮುಖ್ಯವಾಗಿ ತರೋದಕ್ಕೆ ಆದ್ಯತೆ ಮೇರೆಗೆ ಅವಕಾಶಗಳನ್ನ ಕೊಡಬೇಕಾಗ್ತದೆ. ಇಲ್ಲಿ ಮೆರಿಟ್ ಇನ್ನೊಂದು ಮತ್ತೊಂದಂತ ಮಾತಾಡ್ತಾ ಹೋದ್ರೆ ಮೀಸಲಾತಿ ಪರಿಕಲ್ಪನೆ ಬಿದ್ದೋಗ್ತದಲ್ಲ ಸರ್. ಒಳ ಮೀಸಲಾತಿ ಬಿಟ್ಬಿಟ್ರಿ, ಕಂಪ್ಲೀಟ್ ಮೆರಿಟ್ ಅಂದ ತಕ್ಷಣ ಮೀಸಲಾತಿ ಪರಿಕಲ್ಪನೆ ಅದರ ಎಡಂದ್ರೆ ಬಿಟ್ಟಂಗೆ ಆಗುತ್ತಲ್ಲ. ಸೊ ಆ ಕಾರಣಕ್ಕೆ ತುಂಬಾ ಪ್ರಾಕ್ಟಿಕಲ್ ಆದಂತ ಮೂಮೆಂಟ್ ಅದು. ಸಬ್ ಕಾಸ್ಟ್ ನ ಹೆಸರಿನ ಮೇಲೆ ಒಂದು ಹುಟ್ಟುಕೊಂಡಂತ ಸಂಘಟನೆ ಅದು ಕೂಡ ಮದಿಗ ದಂಡೋರ ಅಲ್ಲಿ ಆಂಧ್ರದಲ್ಲಿ, ಅದು ತನ್ನ ಅವರು ವೈಯಕ್ತಿಕವಾದ ಅನುಭವನ ನಮಗೆಲ್ಲ ಸೂಕ್ಷ್ಮವಾಗಿ ಎಲ್ಲ ಅರ್ಥ ಆಗಿದೆ. 30 ವರ್ಷಗಳಿಂದ ನಮಗೆ ಅರ್ಥ ಆಗಿದೆ. ಆದ್ರೆ ಒಂದಷ್ಟು ಆ ಬಲಗೈ ಸಮುದಾಯದಲ್ಲಿ ಇರ್ತಕ್ಕಂಥ ನಾಯಕರ ಮೇಲೆ, ಆ ನಾಯಕತ್ವದ ಮೇಲೆ, ಆ ಸಮುದಾಯದ ಹೊಸ ತಲೆಮಾರಿನ ಮೇಲೆ ಒಂದು ನಿರೀಕ್ಷೆ ಇತ್ತು. ಇಲ್ಲಪ್ಪ ಇವರೆಲ್ಲ ಇದಕ್ಕೆ ಕೊನೆ ಆಡ್ತಾರೆ, ಈ ಒಂದು ಡಿಸ್ಕ್ರಿಮಿನೇಷನ್ಗೆ ಕೊನೆ ಆಡ್ತಾರೆ, ಈ ಉಪಜಾತಿ ಮೇಲಾಟಗಳಿಗೆ ಕೊಡ್ತಾರೆ, ಒಟ್ಟಿಗೆ ಹಂಚಿ ತಿನ್ನುವಂತದ್ದು ಅಥವಾ ಅವಕಾಶಗಳನ್ನ ಅದು ಅವಕಾಶ ವಂಚಿತರಿಗೆ ಅವಕಾಶ ಕೊಡೋ ವಿಷಯದಲ್ಲಿ ತರ ತೋರ್ತಾರೆ. ಇವೆಲ್ಲ ಈ ನಿರೀಕ್ಷೆಗಳೇ ನಮ್ಮನ್ನೆಲ್ಲ ಈ 25-30 ವರ್ಷ ಬಾಯಿ ಕಟ್ಟಾಕಿದ್ದು. ಐಕ್ಯ ಹೋರಾಟಗಳನ್ನ ರೂಪಿಸಿದ್ವಿ. ಯಾವಾಗ ಇವರು ಆಯೋಗನ ರಚನೆ ಮಾಡಬೇಕಾದ್ರೆ ಅಥವಾ ಸುಪ್ರೀಂ ಕೋರ್ಟ್ ತೀರ್ಪುಗಳು ಬಂದ ಮೇಲೆ ಬೇರೆ ತರದ ಕಥೆಗಳು ಮಾಡಕ್ ಶುರು ಮಾಡಿದ್ರೆ ಒಂದು ಡೌಟ್ ಮೇಲೆ ಡೌಟ್ಫುಲ್ ಆಗಿ ಇಲ್ಲ ಇದು ಸಮುದಾಯನ ಒಂಚೂರು ಬೇರೆ ರೀತಿನಲ್ಲಿ ರಿಆರ್ಗನೈಸ್ ಮಾಡ್ಬೇಕಾಯ್ತು ಅನ್ನೋ ಕಾರಣಕ್ಕೆ ಈಗ ನಿಮ್ಮಂತವ್ರು, ನಾನು ಕೂಡ ಚಳವಳಿಯಲ್ಲಿ ಪಾಲ್ಗೊಂಡಿದ್ದೀನಿ. ತುಂಬಾ ಅಸರ್ಟಿವ್ ಆಗಿ ಸಬ್ ಕಾಸ್ಟ್ ನ ನೀವು ಅಸಾಲ್ಟ್ ಮಾಡ್ತಾ ಹೋದ್ರಿ. ಅಲ್ಲಿವರೆಗೂ ನೀವು ಪ್ರಗತಿಪರರ ಚಳವಳಿಗಳ ಸಖ ಆಗಿದ್ರಿ. ನಿಮ್ದು ಪಕ್ಷ ಬಂದು SDPI ಆಗಿತ್ತು, ಜಾತ್ಯತೀತರಾಗಿದ್ರಿ, ಧರ್ಮಾತೀತರಾಗಿದ್ರಿ. ನೀವು ಜಾತಿವಾದಿ ಆಗೋದಕ್ಕಿಂತ 1.5 ವರ್ಷದಿಂದ ನೀವು ನಿಮ್ಮ ಸಬ್ ಕಾಸ್ಟ್ ಅಸಾಲ್ಟ್ ಮಾಡ್ತಿದ್ದೀರಿ ಅಲ್ವಾ? ಆ ಅಸರ್ಷನ್ ಯಾಕೆ ಬಂತು? ಇಲ್ಲಿ ಇವರಲ್ಲಿ ಆತ್ಮವಂಚನೆಗಳು, ಇವರಲ್ಲಿ ಒಳಾಟಗಳು, ಇವರಲ್ಲಿ ಮತ್ತೆ ತೊಳೆಯುವಂತ ಪ್ರವೃತ್ತಿಗಳು ಕಂಡು ಬಂದಾಗ ನಮ್ಮಲ್ಲಿ ಒಂದು ದಟ್ಟ ಅನುಮಾನಗಳು ಶುರುವಾಗಿ, ಇಲ್ಲಪ್ಪ ಏನೋ ಇದಕ್ಕೇನೋ ಬೇರೆ ತರದ್ದೇನೋ ಚೆಕ್ ಮೇಟ್ ಹೇಳೋದ ಕಾಣಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಒಂದು ಅವೇರ್ನೆಸ್ ಇತ್ತು ಆಲ್ರೆಡಿ. ಅದನ್ನ ಒಂದ್ಸರಿ ಅಥೆಂಟಿಕೇಟ್ ಮಾಡ್ಬೇಕಾಗಿತ್ತು. ಒಂದ್ಸರಿ ಮತ್ತೆ ಎಲ್ರಿಗೂ ಒಂದ್ಸರಿ ಇಲ್ಲಪ್ಪ ಇದು ಹಿಂಗಾಗ್ಬೇಕು ಅಂತ ಹೇಳ್ಬೇಕಾಗಿತ್ತು. ಅದನ್ನ ಹೇಳ್ಕೊಂಡು ಬಂದ್ರಿ ನೀವು ಹೇಳ್ಕೊಂಡ್ ಬಂದಿದ್ದನ್ನ ನೀವು ಜಾತಿ ಹೊಡೆದ್ರಿ ಅಂದ್ರೆ, ನಾನು ಹೇಳ್ಕೊಂಡ್ ಬಂದಿದ್ದೀನಿ ನಾನು ಜಾತಿ ಹೊಡೆದೆ ಅಂತಂದ್ರೆ ಮತ್ ಇವ್ರೇನೀಗ ಮಾಡ್ತಾ ಇರೋದು? ಈಗ ಕಣದಲ್ಲೂ ಉಪಜಾತಿನೇ ಇದೆ. ಈಗ ಉಪಜಾತಿ ಬಿಟ್ರೆ ಬೇರೆ ಏನೂ ಇಲ್ಲ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ ಸರ್. ಪ್ರಶ್ನೆ ಆದ್ಮೇಲೆ ನಿಮ್ಗೆ ಬೀಳ್ಕೊಡ್ತೀನಿ. ಏನಂತಂದ್ರೆ, ಈಗ ಒಂದೊಂದೇ ಪೋಸ್ಟ್ ಗಳನ್ನ ಕಾಲ್ ಮಾಡಿದಾಗ ನಮಗೆ ದೊಡ್ಡ ಆಗ್ತದೆ, ಎಲ್ಲ ಮಾರ್ಗ ಹೋಗ್ತದೆ. ಒಂದೊಂದೇ ಪೋಸ್ಟ್ ಇದ್ದಾಗ ನೀವು ಕಾಂಪಿಟೇಷನ್ ಅವಕಾಶ ಮಾಡ್ಕೊಡಿ. 10, 15, 20 ಪೋಸ್ಟ್ಗಳು ಬಂದಾಗ ಬೇಕಿದ್ರೆ ಪ್ರವರ್ಗಗಳ ಲೆಕ್ಕ ತಗೊಳ್ಳೋಣ ಅಂತ ಹೇಳ್ತಾರೆ. ಇದು ನಾವೇನಂತ ಕರಿಬೇಕಿದ್ದನ್ನ ಅಂತ ಸರ್? ಯಾರು ಇಲ್ಲಿ ಅವ್ರ ಆಸ್ತಿ ಕೇಳ್ತಾ ಇಲ್ಲ, ಅವರ ಬೇರೆ ಇನ್ಯಾವುದೋ ಗಳಿಕೆಗಳನ್ನ ಕೇಳ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲಿ ಏನು ದತ್ತವಾಗಿದೆ ಈಗ ಅವಕಾಶ, ಒಳ ಮೀಸಲಾತಿ ಉಪವರ್ಗೀಕರಣದ ಮೂಲಕ ಆ ಹಕ್ಕನ್ನ ಕೇಳ್ತಾ ಇರೋದು, ಸಾಂವಿಧಾನಿಕ ಹಕ್ಕನ್ನ ಕೇಳ್ತಾ ಇರೋದು. ಮೀಸಲಾತಿ ಅನ್ನೋ ಹೆಸರಿನಲ್ಲಿ ಕೆಲವರು ಹೆಂಗೆ 70-80 ವರ್ಷಗಳ ಕಾಲ ಉಂಡಿದ್ರು ಅಷ್ಟು ಅವಕಾಶಗಳನ್ನ ಬಾಚ್ಕೊಂಡು ಇನ್ ದ ಸೆನ್ಸ್ ಏನ್ ಹೇಳ್ತಾರೆ, ಅದೇ ಮೆರಿಟ್ ಹೇಳ್ತಾರೆ. ಎದೆ ಒಳಗೆ ಬಾಬಾ ಸಾಹೇಬ್ರಿದ್ರೆ ಅಥವಾ ಸಂವಿಧಾನದ ಒಟ್ಟು ಸಾರದ ಆ ಒಂದು ಬೆಳಕಿನ ಅಣತೆ ಬೆಳಗ್ತಾ ಇದ್ರೆ ಈ ಮಾತುಗಳು ಬರಲ್ಲ, ಮೆರಿಟ್ ಅನ್ನೋ ಮಾತುಗಳು ಬರಲ್ಲ. ನಾವು ಓದಿದ್ವಿ, ನಾವು ಬರ್ದ್ವಿ, ಇನ್ಯಾರು ಕುಲ ಕಸಬುಗಳು ಮಾಡ್ಕೊಂಡ್ರು ಅನ್ನೋ ಮಾತುಗಳು ಬರಲ್ಲ. ನೀವು ಹಳೆ ಮೈಸೂರಿನಾಗಿದ್ದು ನಿಮಗೆ ಒಂದಷ್ಟು ಮಹಾರಾಜರ ಶ್ರೀರಕ್ಷೆಯಿಂದ ನೀವು ತುಂಬಾ 100 ವರ್ಷಗಳಿಂದನೇ ನೀವೆಲ್ಲ ಎಂಪವರ್ ಆದ್ರಿ. ದುರ್ಗ, ತುಮಕೂರು, ರಾಯಚೂರು ಅಂತ ಕಡೆ ಏನು ಇಲ್ದೆ ಅನಾಥವಾಗಿದ್ದು ವೆಲ್ತ್ ಕ್ರಿಯೇಷನ್ ಮಾಡ್ಕೊಂಡು, ಎಲ್ಲಾ ಸಮುದಾಯಗಳ ವೆಲ್ತ್ ಕ್ರಿಯೇಷನ್ ಮಾಡ್ಕೊಂಡು, ಎಲ್ಲಾ ಶ್ರಮ ಮತ್ತೆ ಕೌಶಲ್ಯಗಳ ಮೈಗೂಡಿಸ್ಕೊಂಡು ಬರೀ ಜೀತದಲ್ಲೇ ಬದುಕನ್ನು ಸಾಧಿಸಿದಂತ ಈ ಸಮುದಾಯಕ್ಕೆ ಎಲ್ಲಾ ಸಮುದಾಯಗಳು ಋಣ ಸಂದಾಯ ಮಾಡಬೇಕಾಗಿದೆ. ಖಂಡಿತವಾಗ್ಲೂ ಒಂದು ಸಮುದಾಯ ಅಲ್ಲ, ಎಲ್ಲಾ ಸಮುದಾಯಗಳು ಋಣ ಸಂದಾಯ ಮಾಡಬೇಕಾಗಿದೆ. ಅಷ್ಟು ಪಾತಾಳಕ್ಕೆ ಬಿದ್ದರೂ ಕೂಡ
ಆ ಒಂದು ವಾಪಸ್ ನಮ್ದೇನೋ ನಾವು ಕಳ್ಕೊಂಡ್ವಿ ಅನ್ನೋ ಒಂದು ಭಾವ ಇಲ್ದಲೆ ಮತ್ತೆ ನಾವು ಒಂದು ಆ ತಾಯ್ತನದಿಂದ ಒಳಗೊಂಡು ಅದನ್ನ ಕೇಳೋ ರೀತಿಯಲ್ಲಿ ಕೇಳ್ಕೊಂಡು ಜನತಾಂತ್ರಿಕ ಹೋರಾಟಗಳು ಕಟ್ಟಿ ಕೊನೆಗೆ ಸಾಂವಿಧಾನಿಕ ಹಕ್ಕನ್ನು ಪಡ್ಕೊಂಡಾಗ್ಲೂ ಕೂಡ ಇವ್ರು ಏನೋ ಸ್ಥಿರಾಸ್ತಿಗಳನ್ನ ಕೊಡ್ತಾ ಇದಾರೆ, ಪಿತೃಹಿತ ಆಸ್ತಿಗಳನ್ನ ಭಾಗ ಮಾಡ್ಕೊಂತಾ ಇದಾರೆ. ನಮ್ಮ ನೀವು ಕೋಟಾ ಅಂದ್ರೆ ಏನ್ ಅಂದ್ಕೊಂಡಿದ್ರಿ? ರಿಸರ್ವೇಶನ್ ಅಂದ್ಮೇಲೆ ರಿಸರ್ವೇಶನ್, ರಿಸರ್ವೇಶನ್ ಒಳಗಡೆ ಸಬ್ ಕ್ಲಾಸಿಫಿಕೇಶನ್ ಅಂದ್ಮೇಲೆ ಸಬ್ ಕ್ಲಾಸಿಫಿಕೇಶನ್, ಯಾರ ಪ್ರವರ್ಗ ಒಂದು ಸಿಗ್ತದ ಅಷ್ಟೇ. ನೀವು ಮತ್ತೆ ರೋಸ್ಟ್ರು ಕಾಯಲೇಬೇಕಾಗ್ತದೆ. ಕಾದಿಲ್ವಾ ಹಿಂದೆಲ್ಲ ಜನ? ಈ 35 ವರ್ಷದಿಂದ ಅನ್ಯಾಯ 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 ಅಂತ 35 ವರ್ಷ ನಾವು ಕಾಯ್ದಿಲ್ವಾ? ನೀವು ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಮೆಂಟ್ ಗಳಲ್ಲಿ ಇವರು ಅಟಾನಮಸ್ ಪವರ್ಗಳನ್ನ ಯಾರ್ಯಾರು ಹೆಂಗ್ ಬಳಸ್ಕೊಂಡ್ರು ಅನ್ನೋದು ಗೊತ್ತಿದೆ ನಿಮಗೆ. ಅಂಕಿ ಅಂಶಗಳೇ ಗೊತ್ತಾಗ್ಬಿಡುತ್ತೆ. ಹೌದು. ಇನ್ನ ನೇರ ನೇಮಕಾತಿಗಳಲ್ಲಿ, ಸರ್ಕಾರದ ನೇರ ನೇಮಕಾತಿಗಳಲ್ಲಿ ಹುದ್ದೆಗಳ ಸಂಖ್ಯೆ ಸಾವಿರಾರು ಇರ್ತದೆ. ಸಾವಿರ ಇದ್ದಾಗ ನಿಮಗೆ ಸಿಗುತ್ತೆ 17%. ಈಗ 117 ಹುದ್ದೆ ಸಿಗ್ತವೆ. ಅಲ್ಲಿ 6 ಅಲ್ಲಿ ಹಾಗೆ ಆಗ್ತವೆ. ಅಲ್ಲಿ ಏನ್ ರೋಸ್ಟರ್ ಅಂದ್ರೂ ಅವಕಾಶಗಳು ಸಿಗ್ತವೆ. ನೀವು ಎಲ್ಲಿ ಆಯ್ಕಟ್ಟಿನಲ್ಲಿ ಈಗೆಲ್ಲ ನೀವು ಆಲೆ 90% 80% ನೀವು ಕಬ್ಜಾ ಮಾಡ್ಕೊಂಡ್ಮೇಲೂ ಕೂಡ, ಅಥವಾ ನಿಮ್ಗೆ ಅಲ್ಲಿ ಅವಕಾಶಗಳಾದ್ಮೇಲೂ ಕೂಡ ಅಲ್ಲಿ ಇನ್ನೇನೋ 1-2% ಈ ತಲೆಮಾರಿಗೆ ಸಿಗುತ್ತೆ ಅಂತಂದ್ರೆ ಅದಕ್ಕೂ ಮಣ್ಣಾಗ್ತೀರಿ. ಆ ಒಂದು ಅನ್ನದ ಕಟ್ಟೆಗೂ ಮಣ್ಣಾಗ್ತೀರಿ, ಕಲ್ಲಾಗ್ತೀರಿ ಅಂತಂದ್ರೆ ಇದು ಯಾವ ವಿಕೃತಿ ಇದು? ಇದೊಂದು ಬಹುಶಃ ಒಂದು ಸ್ಯಾಡಿಸಮ್ ಅಂತ ಅನ್ನೋದ್ ಬಿಟ್ರೆ, ಸ್ಯಾಡಿಸ್ಟಿಕ್ ಆಟಿಟ್ಯೂಡ್ ಅನ್ನೋ ಆಲೋಚನೆ ಅನ್ನೋದು ಬಿಟ್ರೆ, ಇದು ಬಾಬಾ ಸಾಹೇಬ್ರು ಎದೆಲಿದೆ, ಇದು ನಮ್ಮ ಎದೆಲಿದ್ದಾರೆ, ನಮ್ಮ ರಕ್ತ ಇದು ಈ ತರ ತೆರೆ ಮಾಡ್ಕೊಳ್ಳೋದ್ರಲ್ಲಿ ಆಲೋಚನೆ ಮಾಡೋದಲ್ಲ. ಇದು ಸತ್ಯ ಸರ್, ಇದು ಅಪ್ಪಡೆ ಸ್ಯಾಡಿಸ್ಟ್ಗಳು ಯೋಚನೆ ಮಾಡೋಂಥದ್ದು. ಇದು ಬಹಳ ದುಃಖದಿಂದ ಈ ಮಾತನ್ನ ನಾವು ಒಪ್ಕೋಬೇಕಾಗ್ತದೆ. ಯಾಕಂತಂದ್ರೆ ಸಹೋದರ ಸಮುದಾಯ ಅಂತಾರೆ, ನಾವೆಲ್ಲ ಒಂದೇ ಅಣ್ಣ ತಮ್ಮಂದ್ರು ಅಂತಾರೆ. ಎಲ್ಲ ಸುಳ್ಳು ಅನ್ನೋದು 1 ವರ್ಷದಲ್ಲಿ ಸಾಬೀತು ಮಾಡಿ ಅವರೇ ಹೇಳಿದ್ರಲ್ಲ ಸರ್. ಏನು ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಅವರೇ ಹೇಳಿದ್ರು. ತುಂಬಾ ಇಂಟೆಲೆಕ್ಚುಯಲ್ಸ್ ಬರ್ಕೊಂಡಿದ್ದಾರೆ. ಯಾರೇ ಅಣ್ಣ ತಮ್ಮಗಳು ಸಹೋದರ ಆಗಿದ್ದು ಇದೆ, ನಮಗೂ ಅವರು ಬಾಲರಾಯಣ ಸಂಬಂಧ ಇಲ್ಲ ಅಂತ ಕ್ಲಿಯರ್ ಕಟ್ ಮಾಡಿ ಹೇಳಿದ್ದಾರೆ. ನಾವು ಸಂಖ್ಯೆ ಬಂದಾಗಲೂ ಕೂಡ ಅದು ಇದು ಅಂತಂದೇಳಿ ಸಂಖ್ಯೆ ಹೆಚ್ಚಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ನೀವು 3-4 ಆಯೋಗಗಳು ಕೂಡ ಸಂಖ್ಯೆ ಎಡಗೈ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ ಅಂತಂದಾಗಲೂ ಕೂಡ ಅರಗಿಸ್ಕೊಳಕ್ ಹೋಗಿಲ್ಲ. ಈಗ ಮತ್ತೆ ಸರ್, ಈಗ ತಗೊಂಡಿದ್ದಾರೆ. ಸರ್, ಈಗ ನಿಮ್ಮ ಕೆಲವು ಸ್ನೇಹಿತರು ಪತ್ರಿಕೆಗಳಿಗೆ ಬರೆಯುವಂತದ್ದು, ಫೇಸ್ಬುಕ್ ಗಳಲ್ಲಿ ಹೇಳುವಂತದ್ದು, ಸಾಮಾಜಿಕ ನ್ಯಾಯಕ್ಕಾಗಿ ಒಳಮೀಸಲಾತಿ ಬೇಕು, ಎಂಪೆರಿಕಲ್ ಡಾಟಾಗೋಸ್ಕರ ಮತ್ತೊಂದು ಸ್ಯಾಂಪಲ್ ಸರ್ವೆ ಆಗ್ಬೇಕು ಅಂತೆಲ್ಲ ಬರೀತಿದ್ದವರು ನಿಮ್ ಸ್ನೇಹಿತರುಗಳು. ಒಬ್ರು ಅಡ್ರೆಸ್ ಇಲ್ವಲ್ಲ ಸರ್? ಈಗ ಎಲ್ಲೋಯ್ತು ಅವ್ರ ತಾಯ್ತನ, ಎಲ್ಲೋಯ್ತು ಅವ್ರ ಮನುಷ್ಯತ್ವ, ಎಲ್ಲೋಯ್ತು ಅವ್ರ ದಲಿತತ್ವ, ಎಲ್ಲೋಯ್ತು ಅವ್ರ ಬುದ್ಧತ್ವ? ನಿಮ್ ಸ್ನೇಹಿತರುಗಳ ಬಗ್ಗೆ ಕೇಳ್ತಾ ಇದೀನಿ ಸರ್. ಸರ್, ಒಂದು ಪತ್ರಿಕೆಗಳಿಗೆ ಬರಿತಾ ಇದ್ರು ಆರ್ಟಿಕಲ್ಗಳನ್ನ. ಇನ್ಮೇಲಾದ್ರೂ ಬಾಬಾ ಸಾಹೇಬರ ಬುದ್ಧ ಗುರುವಿನ ಹೆಸರು ಹೇಳುವಂತ ನೈತಿಕ ಹಕ್ಕು ನಮಗಿಲ್ಲ ಅಂತ ಅನ್ಕೊಂಡು ಇನ್ಮೇಲಾದ್ರೂ ಅವರು ಆ ಹೆಸರು ಹೇಳೋದನ್ನ ನಿಲ್ಲಿಸಬೇಕು ಅಂತ ನನ್ನ ಆಗ್ರಹ. ಓಕೆ ಸರ್. ಎದೆ ಒಳಗಡೆ ಎಲ್ಲಿ ನಿಮಗೆ ಹಂಚಿ ಉಣ್ಣುವ ಅಥವಾ ಒಟ್ಟಿಗೆ ಸಹಬಾಳ್ವೆ ಅಥವಾ ಸಮಪಾಲು ಅಥವಾ ಶೋಷಿತರನ್ನ ಮುನ್ನೆಲೆಗೆ ತರುವಂತದ್ದು ಏನು ಬಾಬಾ ಸಾಹೇಬ್ ಕನಸಿತ್ತು, ಬುದ್ಧ ಗುರುವಿನ ಕಾರಣ್ಯದ ಆ ಬೆಳಕಿತ್ತು, ಅದು ನಿಮ್ ಒಳಗಡೆ ಮೈಗೂಡೋವರೆಗೂ, ನಿಮ್ ಪ್ರಜ್ಞೆ ಇಳಿಯೋವರೆಗೂ ನೀವು ಆ ಹೆಸರನ್ನು ಹೇಳಿಕೊಡೋದು, ಆ ಹೆಸರು ಹೇಳ್ಕೊಂಡು ನೀವೇನು ಮಾಡ್ಕೊಡೋದು. ನೀವು ಒಂದು ಚರ್ಚೆನೂ ಮಾಡ್ಕೊಡೋದು, ಒಂದು ಹೋರಾಟನೂ ಮಾಡ್ಕೊಡೋದು, ಇದು ನಮ್ಮ ಆಗ್ರಹ. ಯಾಕೆಂದ್ರೆ ಅಂತ ಮಹಾನ್ ಚೇತನಗಳನ್ನ ಹೆಸರುಗಳನ್ನ ಬೆಳೆಸ್ಕೊಂಡು ಬರೀ ಇವರು ಉಪಜಾತಿ ಅದೇನಂತ ಕರೆಯೋಣ ಅದನ್ನ, ಬಹುಶಃ ಅದಕ್ಕೋಸ್ಕರನೇ ಕಾಂಶಿರಾಮ್ ಅವರು ಬಹುಶಃ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ಅವ್ರು ಮಾತಾಡೋದೊಂದು ಸಣ್ಣದೊಂದು 3-4 ನಿಮಿಷದ ಕ್ಲಿಪ್ ಇದೆ. ಅದನ್ನ ದಯಮಾಡಿ ಕೇಳಿ ನೋಡಿ. ಇಡೀ ದೇಶದಲ್ಲಿ ಶೋಷಿತರ ಒಗ್ಗಟ್ಟಿಗೆ ಮಾರಕ ಆಗಿರೋದು ಯಾರು ಅಂದ್ರೆ ಬಂಗಾಳದಲ್ಲಿರ್ತಕ್ಕಂತ ಅದೇನೋ ನಾಮಶೋದ್ರ ಅಂತ ಏನಕ್ಕೆ ಕರೀತಾರೆ, ಮುಂಚೆ ಚಾಂಡಾಳ ಅಂತ ಕರೀತಾ ಇದ್ರು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾರ್ಗಳಿಗೆ ಅಡ್ರೆಸ್ ಮಾಡ್ತಾರೆ, ತಮಿಳುನಾಡಿನಲ್ಲಿ ಪರಾಯರ್ಗಳಿಗೆ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಮತ್ತೆ ಏನೋ ಆರ್ಟ್ ಆಫ್ ದ ಏನೋ ಹಿಂದೂ ಲ್ಯಾಂಡ್ ಅಂತ ಏನಂತ ಕರಿತೀವಿ, ಆ ಭಾಗದಲ್ಲಿರ್ತಕ್ಕಂಥ ಚಮಾರರಿಗೆ ಹೇಳ್ತಾರೆ. ನೀವು 4 ಜಾತಿಗಳು ಉಪಜಾತಿಯ ಒಂದು ಏನದು ಉಪಜಾತಿಯ ಒಂದು ಬಿಟ್ಟು ಎಲ್ಲರನ್ನು ಒಳಗಡೆ ಹೋದ್ರೆ ನೀವು ಶೋಷಿತರು ಒಂದು ಕೂಡ ಸಾಧ್ಯ ಇಲ್ಲ, ಒಂದು ಶಕ್ತಿಯಾಗಿ ಹೊರಮಕ್ ಸಾಧ್ಯ ಇಲ್ಲ, ಒಂದು ರಾಜಕೀಯ ಶಕ್ತಿನೂ ಆಗಲ್ಲ, ಸಾಮಾಜಿಕ ಶಕ್ತಿನೂ ಸಾಧ್ಯ ಇಲ್ಲ, ನಿಮ್ಮಿಂದ ಎಲ್ಲ ಹಾಳಾಗೋಗ್ತಿರೋದು ಅಂತ ಹೇಳಿ ತುಂಬಾ ನೋವಿನಿಂದ ಹೇಳಿದ್ದಾರೆ ಬಾಬಾ ಯಾರೋ ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಇವತ್ತು ಯಾವ್ಯಾವ ಪಕ್ಷಗಳ ಸ್ಥಿತಿಗತಿಗಳು ಏನೇನಾಗಿದೆ, ಯಾಕೆ ವೋಟ್ ಶೇರ್ಗಳೆಲ್ಲ ಬಿದ್ದೋಗ್ತಾ ಇದೆ, ಎಲ್ಲರೂ ಯಾಕೆ ಹಿಂಗ್ ಸರಿತಾ ಇದ್ದಾರೆ, ಬಹುಜನ ಪರಿಕಲ್ಪನೆ ಯಾಕೆ
ಚಿತ್ರ ಆಗಿದೆ ಅಂತಂದ್ರೆ ಯಾರೋ ಬಂದು ಹೊಡೆದಿದ್ದಲ್ಲ, ಇಲ್ಲಿ ಒಳಗಿಂದಲೇ ಆಗೋಗಿರೋಂತ ಇಂಪ್ಲೋಡ್ ಆಗಿರೋದು. ಇದು ಎಕ್ಸ್ಪ್ಲೋಡ್ ಆಗಿರೋದಲ್ಲ, ಇಂಪ್ಲೋಡ್ ಒಳಗಿಂದಲೇ ಸ್ಫೋಟ ಆಗಿರೋಂಥದ್ದು. ಆ ಕಾರಣಕ್ಕೋಸ್ಕರ ಈ ಏನೊಂದಿಷ್ಟು ಅವಕಾಶಗಳನ್ನ ಬಳಸ್ಕೊಂಡು ಮುಂದೆ ಬಂದಿರತಕ್ಕಂತ ಕೆಲವು ಉಪಜಾತಿಗಳಿದಾವೆ, ಆ ಉಪಜಾತಿಗಳ ಜನರಾಗ್ಲಿ, ಆ ಉಪಜಾತಿಗಳ ವಿದ್ಯಾವಂತರಾಗ್ಲಿ, ಬುದ್ಧಿಜೀವಿಗಳಾಗ್ಲಿ, ರಾಜಕಾರಣಿಗಳಾಗ್ಲಿ ವಿವೇಕಯುತವಾಗಿ ನಡ್ಕೊಂಡ್ರೆ ಹೋದ್ರೆ, ತಾಯ್ತನ ಇಟ್ಕೊಂಡು ಯೋಚಿಸ್ತೇ ಹೋದ್ರೆ, ಖಂಡಿತ ಇನ್ ಯಾವ ಕನಸುಗಳು ಕೂಡ ನೀವು ಯಾವುದೇ ಮಹಾನ್ ವ್ಯಕ್ತಿಗಳ ಹೆಸರನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದೆ ಇವರು. ಮತ್ತೆ ಯಾವುದೇ ತರದೊಂದ ಭವಿಷ್ಯದ ಭಾರತದಲ್ಲಿ ಈ ಶೋಷಿತರ ಒಗ್ಗಟ್ಟುವನ್ನ ಒಂದು 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 ಹುಸಿ ನರೇಟಿವ್ ನ ಇವರು ಇನ್ನು ಬಹಳ ಕಾಲ ಚಲಾವಣೆಯಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಕಾಲ್ ಬರ್ತಾ ಇದೆ, ತಗೊಳ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.